ವಿಶೇಷವಾದಂಥ ಸಂದೇಶ. ಚಾಲಕರುಗಳನ್ನು ಸೇರ್ಕೊಂಡಂಗೆ ಹೇಳ್ತಿದ್ದೀನಿ. ಚಾಲಕರುಗಳು ಬಸ್ ಸ್ಟಾಪಲ್ಲಿ ಜನ ಹತ್ತಿಸ್ಕೊತಲ್ಲ 3-4 ಸ್ಟಾಪ್ ಜಂಪ್ ಮಾಡಿದ್ದೀರಾ ಅಂತಕ್ಕಂಥ ವಿಚಾರ ಇಟ್ಕೊಂಡು ಸೆಕ್ಯೂರಿಟಿ ವಿಜಿಲೆನ್ಸ್ ರಿಪೋರ್ಟ್ ತರಿಸ್ಕೊಂಡು ಏನು ಚೆಕಿಂಗ್ನವ್ರು ಕೊಟ್ಟಂಥ ವರದಿ ಆಧಾರವನ್ನು ಇಟ್ಕೊಂಡು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎರಡನೇ ವಿಚಾರ ಏನು ಅಂತಂದರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಅದರಲ್ಲೂ ಈಗ 3 ತಿಂಗಳಿಂದ ಬಂದಂಥ ಮಿಷಿನ್ ಏನಿದೆ, ATM ಮಿಷಿನ್ ಏನಿದೆ, ಆ ಮಿಷಿನ್ಗಳು ಸರಿಯಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಮ್ಮ ಮೊಬೈಲ್ ಖಾತೆಗಳಿಗೆ ₹6, ₹12, ₹16, ₹18, ₹20 ಈ ರೀತಿಯ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ವಿಶೇಷ ಪ್ರಕರಣ ಎಂದು ಗುರುತಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರಲ್ಲಿರ್ತಕ್ಕಂಥ ಮೊಬೈಲ್ ಡೇಟಾವನ್ನು ಸಂಗ್ರಹಣೆ ಮಾಡ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ವಿಶೇಷವಾಗಿ BMTC ನಿರ್ವಾಹಕರಲ್ಲಿ ಮನವಿ ಮಾಡೋದೇನು ಅಂತಂದರೆ, ದಯಮಾಡಿ ಈ ಕೆಲಸ ಯಾರೂ ಮಾಡಬೇಡಿ. ಟಿಕೆಟ್ ಮಿಷಿನ್ ಬರಲಿಲ್ಲ ಅಂತಂದರೆ ಲಾಕ್ ಸ್ಟೇಟ್ಮೆಂಟ್ ಬರೀರಿ, ದಯಮಾಡಿ ಬಸ್ಸನ್ನ ಸೈಡ್ಗೆ ಹಾಕ್ಸಿ. ಯಾಕೆ ಅಂತಂದರೆ ಇವತ್ತು GPS ಇದೆ, ಗಾಡಿನಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳೆಲ್ಲವೂ ಸಹ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಆಡಳಿತ ಮಂಡಳಿ ಕಣ್ಣಿದ್ದು ಕುರುಡ್ರ ಥರ ವರ್ತಿಸ್ತಾ ಇದೆ. ಯಾಕೆ ಅಂತಂದರೆ ಚಾಲಕ ನಿರ್ವಾಹಕರ ಮೇಲೆ ಗದಾಪ್ರಹಾರ ಮಾಡಬೇಕು, ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತಕ್ಕಂಥ ಒಂದು ಹಪಾಪಿತನಕ್ಕೆ ಬಿದ್ದಿದೆ. ವಿಶೇಷವಾಗಿ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದಂಥದ್ದಿದೆ. ಇಂದಿನ ಸರ್ಕಾರ ಮತ್ತು ಸಚಿವರು ಕೆನರಾ ಬ್ಯಾಂಕು ವಿಶೇಷವಾಗಿ ATM ಮಿಷಿನನ್ನು ಫ್ರೀ ಕೊಡ್ತೀನಿ ಅಂತ ಬಂದಿದ್ರು ಸಹ ಈ ATM ಮಿಷಿನನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿರ್ತಕ್ಕಂಥ ಕಂಪ್ನಿ ಯಾವುದು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಆದರೆ KSRTCನಲ್ಲಿ ಇದ್ದಂಥ ಮಿಷಿನ್ಗೂ ಸಹ BMTC ಇರ್ತಕ್ಕಂಥ ಮಿಷಿನ್ಗೆ ಲಾಂಗ್ ಆಫ್ ಡಿಫ್ರೆನ್ಸ್ ಇದೆ. ಯಾಕೆ ನಿರ್ವಾಹಕರ ಮೇಲೆ ಈ ರೀತಿಯಲ್ಲಿ ಅಪರಾಧಗಳು ಬರೋದಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಆತ ಕಾರ್ಯಕ್ಷಮದ ಒತ್ತಡ 1.25 ಕಿಲೋಮೀಟರ್ಗೆ ಕೆಂಗೇರಿ ಬಿಡ್ತಾನೆ, ಎಲೆಕ್ಟ್ರಾನಿಕ್ ಸಿಟಿ ತಲುಪಬೇಕು, ಮೆಜೆಸ್ಟಿಕ್ ತಲುಪಬೇಕು, ಮಾರ್ಕೆಟ್ ತಲುಪಬೇಕು. ಬಸ್ಸಲ್ಲಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ 100-150 ಇರುತ್ತೆ. ನಡಿಯಪ್ಪ ಹೋಗಪ್ಪ ಬೇಗ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ, ತನ್ನ ಮೊಬೈಲ್ ಖಾತೆಗೆ ಹಾಕ್ಸ್ಕೊಂಡು ಸಹ ಬಂದು ಕೆಲಸ ಅಮೌಂಟನ್ನು ಕಟ್ಟಿದ್ದಾನೆ. ಆದರೆ ನಾನು ಆಡಳಿತ ಮಂಡಳಿಯಲ್ಲಿ ಮನವಿ ಮಾಡಿದೆ, ಸರ್ ನೌಕರ ನಮ್ಮ ಕಂಡಕ್ಟ್ರು ಕಾಸನ್ನು ಇಟ್ಕೊಂಡಿದ್ದಾನೆ ಗೊತ್ತು ಒಪ್ಕೋತೀನಿ, ಈ ಹಣವನ್ನು ಅವನು ಕ್ಯಾಶ್ ಕಟ್ಟಬೇಕಾದ್ರೆ ಕಟ್ಟಿದ್ದಾನ ಇಲ್ವಾ? ಇವತ್ತು ಮಹಿಳಾ ಟಿಕೆಟನ್ನು ಪುರುಷರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ದುಡ್ಡು ಕಂಡಕ್ಟರ್ಗೆ ಉಳ್ಕೊತಿತ್ತು. ವಿಶೇಷವಾಗಿ ನೀವೆಲ್ಲ ಯೋಚನೆ ಮಾಡಬೇಕಂತ ಸಂದರ್ಭ ಇದು. ಆದರೆ ಪುರುಷರ ಟಿಕೆಟನ್ನೇ ತೆಗೆದುಕೊಂಡು ಹಣವನ್ನು ತನ್ನ ಮೊಬೈಲ್ಗೆ ಫೋನ್ಪೇ ಗೂಗಲ್ ಪೇ ಮಾಡಿಸ್ಕೊಂಡು ನಂತರದಲ್ಲಿ ತನ್ನ ಕಾರ್ಯ ಸ್ಥಳ ಏನಿದೆ ಡಿಪೋಗೆ ಬಂದು ಕ್ಯಾಶ್ ಕಟ್ಟಂಥ ಸಂದರ್ಭದಲ್ಲಿ ತನ್ನ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಕಟ್ಟಲೇಬೇಕು. ಪುರುಷರ ಟಿಕೆಟನ್ನು ಏನಾದ್ರೂ ದುರುಪಯೋಗ ಪಡಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲ. ಯಾಕೆಂದರೆ ಅವ್ನು ಕೊಟ್ಟಿರ್ತಕ್ಕಂಥ ಟಿಕೆಟ್ ಎಷ್ಟು? KSRTC ಥರ ಲಾಂಗ್ ಸ್ಟ್ಯಾಂಡ್ ಟಿಕೆಟ್ ನಮ್ಮಲ್ಲಿ ಇರಲ್ಲ. ₹100, ₹200, ₹300 ಟಿಕೆಟ್ ಇರಲ್ಲ. ಸಿಗೋದಂಥದ್ದು ₹6, ₹12, ಕನಿಷ್ಠ ₹30 ಬಸ್ ಚಾರ್ಜ್ ಕೊಟ್ಟರೆ ನಮ್ಮ BMTCನಲ್ಲಿ ಅದೇ ಹೆಚ್ಚು. ಯಾಕಂದರೆ ನಾನು ನಿರ್ವಾಹಕನಾಗಿ ಕೆಲಸ ಮಾಡಿದ್ದೀನಿ. ಆದರೆ ಈ ಥರದ ಪ್ರಕರಣಗಳನ್ನ ಇವತ್ತು ಇಟ್ಕೊಂಡು ನಿರ್ವಾಹಕರುಗಳನ್ನ ಎಣಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾನು ನಿರ್ವಾಹಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ತಾವ್ಯಾರು ಸಹ ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾಕೆ ಅಂತಂದರೆ ನೀವು ತಿಂಗಳೆಲ್ಲ ಟಿಕೆಟ್ ಡ್ಯೂಟಿ ಮಾಡಿ ಒಂದು ₹500-600 ಹಣವನ್ನು ತಮ್ಮ ಖಾತೆಗೆ ಹಾಕ್ಸ್ಕೊಂಡು ಸಹ ಅದನ್ನು ಸಂಸ್ಥೆ ಕಟ್ಟಿದ್ರು ಸಹ ವಿಶೇಷ ಪ್ರಕರಣ ಎಂದು ವರದಿ ಮಾಡ್ಕೊಂಡು ನಿಮ್ಮನ್ನು ಕಳ್ಳರ ಥರ ಬಿಡಿಸೋದಕ್ಕೆ ನಿಂತಿದೆ ಸಂಸ್ಥೆ. ಯಾಕೆಂತಂದರೆ ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೋಟಿ ಗಟ್ಟಲೆ ಗದ್ದಿರ್ತಕ್ಕಂಥವ್ರು, ಲಕ್ಷಗಟ್ಟಲೆ ಲೂಟಿ ಮಾಡಿರ್ತಕ್ಕಂಥವ್ರು ಬೇಲ್ ಮೇಲೆ ಎಲ್ಲವನ್ನು ಸಮಾಪ್ತಿ ಮಾಡಿಕೊಂಡು ರಾಜಾರಷ್ಟ ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ. ಆದರೆ ನನ್ನ ಮನಸ್ಸಿಗೆ ನೋವಾಗ್ತಾರೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಒಬ್ಬ ನಿರ್ವಾಹಕ ಇವತ್ತು RTO ಪರ್ಮಿಷನ್ 44 ಸೀಟಿಗೆ ಇದ್ರೂ ಸಹ ಅದಕ್ಕೆ 3 ಪಟ್ಟಷ್ಟು ದುಡಿಮೆಯನ್ನು ಮಾಡ್ಕೊಂಡು ಬಂದು ಸಂಸ್ಥೆ ಕಟ್ಟಿದ್ರು ಸಹ ಸಂಸ್ಥೆ ನಷ್ಟದಲ್ಲಿದೆ ಅಂತ ತೋರಿಸ್ತಾರೆ. ಆ ನಿರ್ವಾಹಕನ ಮೇಲೆ ಚಾರ್ಜ್ ಶೀಟ್ ಕೊಡ್ತಾರೆ. ಆ ನಿರ್ವಾಹಕನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಳಿ ಮಾಡೋದು ನಿಂತಿದೆ. ಹಾಗಾಗಿ ಸನ್ಮಾನ್ಯ ಸಾರಿಗೆ ಸಚಿವರು ತಲುಪೋವಾಗಲೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಚಿವರೇ ತಾವು ಬಸ್ ಕತ್ತಿದ್ರೆ ಚಿಲ್ಲರೆ ಇಲ್ಲ ಅಂತ ಕೆಳಗಿಳಿದ ತಕ್ಷಣಕ್ಕೆ ಪಾಪ ಅದನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಆದರೆ ಆಡಳಿತ ಮಂಡಳಿ ಮಾಡ್ತಾ ಇರ್ತಕ್ಕಂಥ ಈ ಗೋಲ್ಮಾಲ್ ಕೆಲಸದಲ್ಲಿ ಯಾರ್ಯಾರು ಇದರಲ್ಲಿ ಪಾತ್ರ ಆಗಿದ್ದಾರೆ ಅವ್ರ ಮೇಲೆ ನಿಮ್ಮ ಕೈಲಿ ತನಿಖೆ ಮಾಡಿಸಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದನ್ನು ನಾನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ. ಒಂದು, ಕೆಲವು ಡಿಪೋಗಳಲ್ಲಿ ಬಸ್ ಪಾಸ್ಗಳೇ ಮಾಯ ಆಗಿದೆ, ಬಸ್ ಟಿಕೆಟ್ಗಳಿಲ್ಲ. ಈಗ ವಿಶೇಷವಾಗಿ ಹಿಂದೆ ಇದ್ದಂಥ CTM ಒಂದು ಆರ್ಡರ್ ಮಾಡ್ತಾರೆ, ಆ ಬಸ್ಸು ಬ್ಯಾಗನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಟಿಕೆಟನ್ನು ಅವ್ರಿಗೆ ಕೊಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಟಿಕೆಟಿಗೆ ಇರ್ತಕ್ಕಂಥ ಒಂದು ₹3,000, ₹4,000, ₹5,000 ಟಿಕೆಟನ್ನು ಬ್ಯಾಗಿಗೆ ಹಾಕಿ ನಿರ್ವಾಹಕರ ಸುಪರ್ದಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿ ಘಟಕದಲ್ಲಿ ₹1 ಲಕ್ಷ, ₹2 ಲಕ್ಷ ಟಿಕೆಟ್ ವ್ಯತ್ಯಾಸಗಳಾಗಿದೆ. ಈಗ ಏನು ಮಾಡ್ತಾ ಇದ್ದಾರೆ, ಆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಸಂಬಂಧಪಟ್ಟಂತ ಇವ್ರ ಮೇಲೆ ಗದಾಪ್ರಹಾರ ಮಾಡಿ ನೀವು ಕಟ್ಟಿ ಅಂತ ಇದ್ದಾರೆ. ಅವರು ಕಟ್ತಾರೆ, ಅವರು ಸಹ ನನ್ನ ಹತ್ರ ದುಡ್ಡು ತಗೊಂಡಿದ್ರು. ಹಣ ನಾವು ತಪ್ಪು ಮಾಡದೇ ಇದ್ರು ಸಹ ನಮ್ಮಿಂದ ₹80,000, ₹1,00,000 ದುಡ್ಡು ಕಳಿಸಿ ಅಂತ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ
BMTC ನಲ್ಲಿ ಆಡಳಿತ ಮಂಡಳಿನಲ್ಲಿ ವಿಶೇಷವಾಗಿ ಅಕೌಂಟ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಗೋಲ್ಮಾಲಿಗೆ ಯಾರು ಹೊಣೆ ಅಂತಕ್ಕಂಥದನ್ನ ಸಾರಿಗೆ ಸಚಿವರೇ ಉತ್ತರಿಸಬೇಕು. ಯಾಕಂದ್ರೆ ಸಾರಿಗೆ ಸಚಿವರ ಈ BMTC ನಲ್ಲಿ ನುಂಗಣ್ಣ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ನುಂಗಣ್ಣವರಿಂದ ಈ ತಳಮಟ್ಟದ ನೌಕರರ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತಕ್ಕಂಥದ್ದನ್ನ ವಿಶೇಷವಾಗಿ ಸಾರಿಗೆ ಸಚಿವರಲ್ಲಿ ಮತ್ತೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತೀನಿ. ಇವಾಗ ಮತ್ತೆ CDM ಹೊಸದಾಗಿ ಒಬ್ಬರು CDM ಬಂದಿದ್ದಾರೆ, ಅವರಲ್ಲೂ ಸಹ ಮನವಿ ಮಾಡ್ತೀನಿ. ಯಾಕೆ ನಾನು ಈ ವಿಚಾರ ಹೇಳ್ತೀನಿ ಅಂತಂದ್ರೆ, ಹಣವನ್ನ ಕಂಡಕ್ಟ್ರು ಪುರುಷ ಪ್ರಯಾಣಿಕರಿಂದ ಪಡೆದಂತ ಹಣವನ್ನ ತನ್ನ ಮೊಬೈಲ್ ಖಾತೆಗೆ ಯಾಕೆ ಹಾಕ್ಸ್ಕೊತಾ ಇದ್ದಾನೆ ಅಂತಂದ್ರೆ, ಒಳಗಡೆ ಪ್ಯಾಸೆಂಜರ್ಗಳ ಒತ್ತಡ, ಸಮಯದ ಸಂದರ್ಭಕ್ಕೆ ಸರಿಯಾಗಿ ನೀವು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಯಾವಾಗ ಪ್ರಯಾಣಿಕರು ಇವ್ರ ಮೇಲೆ ಗದಾಪ್ರಾರ ಮಾಡೋಕೆ ಶುರು ಮಾಡ್ತಾರೆ, ವಿತಿನ್ 10 ಸೆಕೆಂಡ್ 12 ಸೆಕೆಂಡ್ ನನಗೆ ಇವತ್ತು ಸಹ ವಾಟ್ಸ್ಆಪ್ ಗ್ರೂಪಲ್ಲಿ ಒಂದು 50 ಮೆಸೇಜ್ ಬಂದಿದೆ, ಅಣ್ಣ ನನ್ನ ಬಸ್ಸಲ್ಲೂ ಸಹ ಟಿಕೆಟ್ ಇದೇ ರೀತಿ ಪರಿಸ್ಥಿತಿ ಆಗುತ್ತೆ. ಒಳಗಡೆ ಇರ್ತಕ್ಕಂಥ ಪ್ರಯಾಣಿಕರು ಇವತ್ತು ಬೆಂಗಳೂರು ಮಹಾನಗರ ಸಿಟಿನಲ್ಲಿ 1.5 ಕೋಟಿಗೆ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ನಗರದಲ್ಲಿ ಅವರಿಗೆ ಸೇವೆ ಕೊಡಬೇಕು ಅಂತಂದ್ರೆ ಫಾಸ್ಟ್ ಸರ್ವಿಸ್ ಇರಲೇಬೇಕಾಗುತ್ತೆ. ಆ ಸರ್ವಿಸ್ಗೆ ನಾವು ಬೇಗ ಟೈಮ್ ಹೋಗಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ಗಳು ನಿರ್ವಾಹಕರ ಮೇಲೆ ಜಗಳ ಬೀಳ್ತಾರೆ. ಆ ಜಗಳದಿಂದ ಪಾಪ ಆತ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ, 10 ರೂಪಾಯಿ 12 ರೂಪಾಯಿ 20 ರೂಪಾಯಿನ ತನ್ನ ಅಕೌಂಟಿಗೆ ಹಾಕ್ಸ್ಕೊಂಡು ಅವನನ್ನ ಸರಿಯಾದಂತ ಸ್ಥಳಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಸಹ ವಿಶೇಷವಾಗಿ ತನಿಖೆ ಮಾಡ್ತೀನಿ ಅಂತಕ್ಕಂಥ ಒಂದು ತನಿಖಾ ಪ್ರವೃತ್ತಿ ಉಳ್ತಕ್ಕಂಥ ಅಧಿಕಾರಿಗಳು ಆತನ ಮೊಬೈಲ್ ಡೇಟಾವನ್ನು ಸಂಗ್ರಹಣೆ ಮಾಡಿ BMTC ನಲ್ಲಿ ಆ ಕಂಡಕ್ಟರ್ಗಳಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳಗಳು ಯಾವ ರೀತಿ ಇದೆ ಅಂದ್ರೆ, ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಅವನು 6 ತಿಂಗಳು 1 ವರ್ಷದನ್ನ ಡೇಟಾ ತೆಗಿತಕ್ಕಂಥದ್ದು, ಅವ್ನ ಖಾತೆನಲ್ಲಿ ಪಾಪ ಅವನೇನೋ ಸಾಲ ಮಾಡಿರ್ತಾನ, ಸೋಲ ಮಾಡಿರ್ತಾನ, 40,000 50,000 ರೂಪಾಯಿ ಯಾರು ಹೇಳ್ತಾನೆ ಹಾಕ್ಸ್ಕೊಂಡಿರೋದು ಇದಕ್ಕೆಲ್ಲಿದೆ ಲೆಕ್ಕ ಅಂತಕ್ಕಂಥದ್ದು, ಈ ತರದೆಲ್ಲವೂ ಸಹ ತನಿಖಾ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ನಿರ್ವಾಹಕರ ಮೇಲೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗದಾಪ್ರಾರ ಆಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಚಾಲಕ ಮತ್ತು ನಿರ್ವಾಹಕರಲ್ಲಿ ಯಾವುದೇ ಕಾರಣಕ್ಕೂ ತಮ್ಮ ಸ್ವಂತ ಖಾತೆಗೆ 10 ರೂಪಾಯಿ ಅಮೌಂಟ್ ಸಹ ಹಾಕ್ಸ್ಕೊಳ್ಳೋದಕ್ಕೆ ಮುಂದಿನ ದಿನದಲ್ಲಿ ಡ್ಯೂಟಿ ಮಾಡಿ. ಮತ್ತೆ ಚಾಲಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ, ದಯಮಾಡಿ ಕ್ಯಾಮ್ರಾ ಇದೆ, GPS ಇದೆ, ಎಷ್ಟು ನಿಮ್ ಕೈ ಕಿಲೋಮೀಟರ್ಗಳು ಡ್ಯೂಟಿ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟನ್ನೇ ಮಾಡಿ, ಉಳಿದುದನ್ನ ವೇವಿಲ್ ಮೇಲೆ ಎಂಟ್ರಿ ಮಾಡಿ. ನಮಗೆ ಸಮಯ ಸಾಲದ ಕಾರಣದಿಂದ ನಾವು ಇಷ್ಟು ಸುತ್ತೋಲೆಗಳನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಫಾರಂ 4 ನಾವು ಬದಲಾವಣೆ ಮಾಡಿ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು, ಇವಾಗ ಬಂದಿರ್ತಕ್ಕಂಥ CDM ಅವ್ರಿಗಾಗಿರ್ಬೋದು ತಲುಪಿಸ್ತಕ್ಕಂಥ ಕೆಲಸವನ್ನ ನೌಕರರ ಸಂಘ ಮಾಡುತ್ತೆ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತೀನಿ ಅಂತಂದ್ರೆ, ದಿನ ಬೆಳಿಗ್ಗೆ ಆಯ್ತು ಅಂದ್ರೆ ಇದೇ ತರದ ಕೇಸ್ಗಳು ಬರ್ತಾನೆ ಇದೆ. ಇವರು ಹುಡುಕಿ ಕರ್ಕೊತಾ ಇದ್ದಾರೆ. ಹಾಗಾಗಿ ಆಮೇಲೆ ಈ EVLS ಅಂತಕ್ಕಂಥ ವಿಚಾರದಲ್ಲಿ ಪಾಪ ಡ್ರೈವರ್ಗಳು ಜನರಲ್ ಶಿಫ್ಟ್ ಮಾಡ್ತಕ್ಕಂಥವ್ರು ಇದ್ದಾರೆ. 1 ವರ್ಷದಿಂದ 2 ವರ್ಷದಿಂದ ಆತನನ್ನ ಟಾರ್ಗೆಟ್ ಮಾಡಿ ಈ ಡ್ರೈವರ್ ನಮ್ಗೆ ಹಿಂದಿಗೆ ತಿರ್ಕೊಂಡು ಮಾತಾಡ್ದ, ಮತ್ತೊಂದು ಮಾಡ್ದ ಅಂತಕ್ಕಂಥದ್ದನ್ನ ಇಟ್ಕೊಂಡು 1 ವರ್ಷದಿಂದ 6 ತಿಂಗಳಿಂದ ಅವ್ನು ಗೊತ್ತಿರಲ್ಲ ಪಾಪ ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಟ್ರಾಫಿಕ್ ಅನುಗುಣವಾಗಿ ಎಲ್ಲ ತಿರುಗಿಸಿರ್ತಾನೆ. ಅಂಥವ್ರನ್ನ ತರಿಸ್ತಕ್ಕಂಥದ್ದು, ನೀನು ಒಪ್ಕೋ, ನಿನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ, ಈ ತರದ ದೌರ್ಜನ್ಯ ದಬ್ಬಾಳಿಕೆಗಳು ಅವ್ಯವತವಾಗಿ BMTC ನಡೀತಾ ಇದೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ದಯಮಾಡಿ ಮುಂದಿನ ದಿನದಲ್ಲಿ ಮಾನ್ಯ SID ಅವ್ರ ಗಮನಕ್ಕೆ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೂ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಭದ್ರತಾ ಜಾಗೃತ ದಳದಲ್ಲಿ SID ಸಾಹೇಬರು ಬಂದಾಗ ತುಂಬಾ ಹಲವಾರು ಉಪಯುಕ್ತವಾದಂತಹ ಕಾರ್ಮಿಕರಿಗೆ ಆಗ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರು ಗಮನಕ್ಕೆ ತರತಕ್ಕಂಥ ಕೆಲಸವನ್ನ ನೌಕರ ಸಂಘ ಮಾಡುತ್ತೆ. ಹಾಗಾಗಿ ವಿಶೇಷವಾಗಿ ಚಾಲಕ ನಿರ್ವಾಹಕರಲ್ಲಿ ಮನವಿ ಮಾಡ್ತೀನಿ, ಇಂಥ ಪ್ರಕರಣಗಳಿಗೆ ಯಾರು ಸಹ ಕೈ ಹಾಕ್ತಾರೆ, ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಮೈಗೂಡಿಸ್ಕೊಂಡ್ರೆ ಈ ತರದ ಪ್ರಕರಣಗಳು ಕಮ್ಮಿ ಆಗುತ್ತೆ.